ದಂಪತಿಗಳು ಚುಂಬಿಸುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ? ಒಂದು ಚುಂಬನವು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸುತ್ತೆ. ಚುಂಬನದಿಂದ ಹಲವು ಆರೋಗ್ಯಕರ ಲಾಭಗಳಿವೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಚುಂಬನ ಆತ್ಮೀಯತೆ, ವಾತ್ಸಲ್ಯವನ್ನು ಸೂಚಿಸುತ್ತದೆ. ಇದು ಸಂಬಂಧದಲ್ಲಿರುವ ಆಳ, ಪ್ರೀತಿ, ಒಬ್ಬರಿಗೊಬ್ಬರು ನೀಡುವ ಮಮತೆಯ ಪ್ರತೀಕವಾಗಿರುತ್ತೆ. ಇನ್ನು ನೀವು ದಂಪತಿಗಳ ನಡುವೆ ಈ ಪ್ರೀತಿ ಇದ್ದರೆ ಸಂಬಂಧಗಳು ಮತ್ತಷ್ಟು ಬಿಗಿಯಾಗುತ್ತವೆ. ಏನೇ ಮನಸ್ತಾಪಗಳು ಇದ್ದರೂ ಸರಿ ಹೋಗುತ್ತದೆ ಎಂದು ನಂಬಲಾಗಿದೆ. ಆದ್ರೆ ಪ್ರಣಯ ಮತ್ತು ವಿವಾಹಿತ ಸಂಬಂಧದಲ್ಲಿರುವವರು ಆಗಾಗ ಚುಂಬಿಸುತ್ತಿರಬೇಕು ಎಂಬುದು ಅಲಿಖಿತ ನಿಯಮ. ಮುತ್ತು ನೀಡುವುದು ಪ್ರೀತಿಯ ಒಂದು ಸಂಕೇತವೂ ಹೌದು. ಅನ್ಯೋನ್ಯತೆ ವ್ಯಕ್ತಪಡಿಸುವ ಒಂದು ಪ್ರಣಯಕ್ರಿಯೆ ಅಂತಲೂ ಹೇಳಬಹುದು. ದಂಪತಿಯ ನಡುವೆ ಈ ಅನ್ಯೋನ್ಯತೆ ಜೀವಂತವಾಗಿ ಇರುವವರೆಗೂ ಸಂಬಂಧ ಚೆನ್ನಾಗಿರುತ್ತದೆ. ಆದ್ರೆ ಒಂದು ವೇಳೆ ದಂಪತಿಗಳು ಚುಂಬಿಸುವುದು ನಿಲ್ಲಿಸಿದರೆ ಅಥವಾ ಬಿಟ್ಟುಬಿಟ್ಟರೆ ಅದರ ಪರಿಣಾಮ ಏನಾಗುತ್ತದೆ? ಇದರಿಂದ ಸಂಬಂಧದಲ್ಲಿ ಯಾವ ರೀತಿಯ ಅಂಶಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ದಂಪತಿಗಳು ಚುಂಬಿಸುವುದನ್ನು ನಿಲ್ಲಿಸಿದಾಗ ಉಂಟಾಗುವಂತಹ ಮೊದಲ ಪರಿಣಾಮ ಹಾಗೂ ಅತ್ಯಂತ ಕೆಟ್ಟ ಪರಿಣಾಮ ಎಂದರೆ ಇಬ್ಬರ ನಡುವೆ ಬೆಳೆಯುವ ಭಾವನಾತ್ಮಕ ಅಂತರ. ಚುಂಬನವು ಮನಸ್ಸಿಗೂ ಸಂಬಂಧಿಸಿದ ವಿಚಾರ ಆಗಿರುವುದರಿಂದ ಇಬ್ಬರ ನಡುವಿನ ಭಾವನಾತ್ಮಕ ಸಂಬಂಧದಲ್ಲಿ ಏರುಪೇರಾಗುವುದು ಇಲ್ಲವೇ ಅನ್ಯೋನ್ಯತೆ ಕಡಿಮೆಯಾಗುವುದನ್ನು ನಾವು ನೋಡಬಹುದು. ಚುಂಬಿಸುವುದನ್ನು ನಿಲ್ಲಿಸುವ ಜೋಡಿಯು ಅವರ ನಡುವಿನ ಭಾವನಾತ್ಮಕ ಅನ್ಯೋನ್ಯತೆಯು ಕ್ಷೀಣಿಸುತ್ತಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ಪ್ರಣಯ ಸಂಬಂಧದಲ್ಲಿ ದೈಹಿಕ ಅನ್ಯೋನ್ಯತೆಗೆ ಚುಂಬನವು ಆರಂಭಿಕ ಹಂತವಾಗಿದೆ. ಇದು ದಂಪತಿಗಳ ಉತ್ಸಾಹ ಮತ್ತು ಬಯಕೆಯನ್ನು ಉತ್ತೇಜಿಸುತ್ತದೆ. ಆದ್ರೆ ದಾಂಪತ್ಯದಲ್ಲಿ ಚುಂಬನ ಇರದೇ ಇದ್ದರೆ ಈ ಸಂಬಂಧ ಹೆಚ್ಚು ಪ್ರೀತಿ, ಅನ್ಯೋನ್ಯತೆಯಿಂದ ದೂರ ಸರಿಯುತ್ತಿದೆ ಎಂದರ್ಥವಂತೆ. ಚುಂಬನವು ಪ್ರೀತಿಯ ಅಭಿವ್ಯಕ್ತಿ ಮಾತ್ರವಲ್ಲದೆ ಸಂಬಂಧದಲ್ಲಿ ಸುಂದರವಾದ ಸಂವಹನ ಸಾಧನವಾಗಿದೆ. ಸಂಬಂಧದಲ್ಲಿ ಸಂವಹನವು ಮುಖ್ಯವಾಗಿದೆ. ಚುಂಬನದಂತಹ ಕ್ರಿಯೆಗಳು ಕೂಡ ದಾಂಪತ್ಯದಲ್ಲಿ ಮುಖ್ಯ. ಒಮ್ಮೆ ನೀವು ಈ ಚುಂಬನ ನಿಲ್ಲಿಸಿದರೆ ಇಬ್ಬರ ನಡುವಿನ ಮಧುರ ಸಂವಹನ ಕ್ರಿಯೆಯ ಮೇಲೂ ಪರಿಣಾಮ ಬೀರಲಿದೆಯಂತೆ. ಮಧುರ ಮಾತುಕತೆಗಳು ತುಂಬಿರುತ್ತಿದ್ದ ಕಡೆಗಳಲ್ಲಿ ಈಗ ಸಿಟ್ಟು, ಕೋಪ ಉಂಟಾಗುತ್ತಿರಬಹುದು. ಇದರಲ್ಲಿ ಹಲವು ಮನಸ್ತಾಪ ಇರಬಹುದು. ಚುಂಬನವು ಒಬ್ಬರ ಸಂಗಾತಿಗೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮಾರ್ಗವಲ್ಲ, ಆದರೆ ಇದು ಸ್ವಾಭಿಮಾನದ ಪ್ರತೀಕವೂ ಆಗಿರುತ್ತದೆ. ದಂಪತಿ ಚುಂಬನವನ್ನು ನಿಲ್ಲಿಸಿದ್ದರೆ ಅವರ ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸದ ಮೇಲೆಯೂ ಪರಿಣಾಮ ಬೀರಲಿದೆಯಂತೆ. ಹಾಗೆ ನಿಮ್ಮಿಬ್ಬರ ನಡುವಿನ ಈ ಸಮಸ್ಯೆ ಮುಂದೆ ಮನೆಯ ಎಲ್ಲ ಸದಸ್ಯರೊಂದಿಗಿನ ಸಂಬಂಧದ ಮೇಲೆಯೂ ಪರಿಣಾಮ ಬೀರಬಹುದಂತೆ. ಕೆಲವು ಸಂಬಂಧದಲ್ಲಿ ಚುಂಬನ ನಡೆದಿರುವುದೇ ಇಲ್ಲ ಎಂದುಕೊಳ್ಳಿ. ಈ ಸಂಬಂಧದ ಆರಂಭದಿಂದಲೂ ಸಂತೋಷ ಕಾಣಲಾಗುವುದಿಲ್ಲ. ಎಲ್ಲಿ ಸಂಬಂಧದಲ್ಲಿ ಅರ್ಥವಿರುತ್ತದೆಯೋ, ಅನ್ಯೋನ್ಯತೆ, ಪ್ರೀತಿ ಇರಲಿದೆಯೋ ಅಲ್ಲಿ ಚುಂಬನದಂತಹ ಸಾಮಾನ್ಯ ಅಫೆಕ್ಷನ್ ಇದ್ದೇ ಇರುತ್ತದೆ ಎಂದು ಹೇಳಲಾಗುತ್ತದೆ.